ಪ್ರಾರ್ಥನಾ ಮಾರ್ಗ. ಕ್ಷಮೆ ಎನ್ನುವುದು ದುರ್ಬಲರ ಗುಣವಲ್ಲ, ಅದು ಶಕ್ತಿಯ ಚಿಹ್ನೆ. ಇತರರನ್ನು ಕ್ಷಮಿಸುವುದು ಸುಲಭವೇನೂ ಅಲ್ಲ, ಆದರೆ ಅದು ದೇವರ ಇಚ್ಛೆ. ಪವಿತ್ರ ಗ್ರಂಥದಲ್ಲಿ ಯೇಸು ಗುರುತಿಸುತ್ತಾರೆ. ಮತ್ತಾಯ ಶುಭ ಸಂದೇಶ ಅಧ್ಯಾಯ 6:15 ವಾಕ್ಯದಲ್ಲಿ ನಾವು ಕೇಳುತ್ತೇವೆ, ನಿಮ್ಮ ಸಹೋದರರನ್ನು ಕ್ಷಮಿಸದಿದ್ದರೆ ಸ್ವರ್ಗಸ್ಥ ತಂದೆಯು ನಿಮಗೆ ಕ್ಷಮಿಸನು. ಕ್ಷಮಿಸುವ ಹೃದಯ ಬೆಳೆಸುವುದು ಎಂದರೆ ಅಹಂಕಾರವನ್ನು ಬಿಡುವುದು, ನಮ್ಮ ಸ್ವಾಭಿಮಾನವನ್ನು ಒಮ್ಮೆ ತೊರೆದು ಇತರರ ಮೇಲಿನ ಕೋಪವನ್ನು ಬಿಟ್ಟು ಬಿಡುವುದು, ದೇವರ ದಯೆಯನ್ನು ಅರ್ಥ ಮಾಡಿಕೊಳ್ಳುವುದು. ದೇವರು ನಮ್ಮ ಅನೇಕ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಹಾಗಾದರೆ ನಾವು ಇತರರ ತಪ್ಪನ್ನು ಕ್ಷಮಿಸಿದಿರಲು ಯೋಗ್ಯವೇ? ಇಂದಿನ ವಿಷಯ ಇತರರನ್ನು ಕ್ಷಮಿಸುವುದು, ಫಾರ್ಗಿವಿಂಗ್ ಅದರ್ಸ್. ಪ್ರಿಯ ಸಹೋದರ ಸಹೋದರಿಯರೇ, ಕ್ಷಮಿಸುವುದು ಒಂದು ಬಲಹೀನತೆಯ ಸೂಚಕವಲ್ಲ, ಅದು ದೈವಿಕ ಶಕ್ತಿ ಮತ್ತು ಪ್ರೇಮದ ಪ್ರತೀಕ. ಇತರರನ್ನು ಕ್ಷಮಿಸುವಾಗ ನಾವು ನಮ್ಮ ಹೃದಯದ ಬಂಧನಗಳನ್ನು ಮುರಿಯುತ್ತೇವೆ ಮತ್ತು ದೇವರ ಕೃಪೆಗೆ ದಾರಿ ತೆರೆದಿಡುತ್ತೇವೆ. ಮತ್ತಾಯ ಶುಭ ಸಂದೇಶ ಅಧ್ಯಾಯ 5:23-24 ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಸಹೋದರನಿಗೆ ಆಕ್ಷೇಪವಿದ್ದರೆ ಮೊದಲು ಅವನನ್ನು ಕ್ಷಮಿಸಿ, ನಂತರ ಬಂದು ನಿಮ್ಮ ಕಾಣಿಕೆಯನ್ನು ಅರ್ಪಿಸಿ. ತಪಸ್ಸು ಕಾಲದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿರುವ ನೋವು ಮತ್ತು ಅಸಹನೆಗಳನ್ನು ಹತ್ತಿರವಾಗಿ ನೋಡಿಕೊಳ್ಳೋಣ. ಯಾರಿಗಾದರೂ ನಾವು ಅಸಮಾಧಾನ ಮಾಡಿಕೊಂಡಿದ್ದರೆ ಅವರಿಗಾಗಿ ಪ್ರಾರ್ಥಿಸೋಣ, ಯಾಕೆಂದರೆ ಕ್ಷಮೆ ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ದೇವರ ಪ್ರೀತಿಯನ್ನು ಹರಡುತ್ತದೆ. ಕೊಲೊಸ್ಸೆಯವರು ಬರೆದ ಪತ್ರದಿಂದ ಅಧ್ಯಾಯ 3:13 ನಾವು ಕೇಳುತ್ತೇವೆ, ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳಿ, ಒಬ್ಬನು ಇನ್ನೊಬ್ಬನ ಮೇಲೆ ದೂರುಗಳನ್ನು ಇಡದೆ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳಿ. ಕರ್ತನಾದ ದೇವರು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಹಾಗೆಯೇ ಕ್ಷಮಿಸಿರಿ. ಆದ್ದರಿಂದ ಪ್ರಿಯರೇ, ಇತರರನ್ನು ಕ್ಷಮಿಸುವ ಮೂಲಕ ದೇವರ ದಯೆಯನ್ನು ಅನುಭವಿಸೋಣ. ಅಸಹನೆಗೆ ಬದಲಾಗಿ ಪ್ರೀತಿಯನ್ನು, ಆಕ್ರೋಶಕ್ಕೆ ಬದಲಾಗಿ ಶಾಂತಿಯ ಒಡಲಾಟವನ್ನು ಬೆಳೆಸೋಣ. ನಾವು ಕ್ಷಮಿಸುವಾಗಲೇ ದೇವರ ಶಾಂತಿ ನಮ್ಮೊಳಗೆ ನೆಲೆಸುತ್ತದೆ. ಪ್ರಾರ್ಥನೆ. ಪ್ರಭು ಯೇಸುವೆ, ನನ್ನ ಹೃದಯವನ್ನು ತೆರೆದು ಇತರರನ್ನು ಕ್ಷಮಿಸಲು ಶಕ್ತಿ ನೀಡಿರಿ. ನನ್ನ ಅಸಹನೆ ಮತ್ತು ನೋವನ್ನು ಕಳೆಯಿರಿ. ನಿಮ್ಮ ಪ್ರೀತಿಯ ಬೆಳಕಿನಲ್ಲಿ ನಾನು ಶಾಂತಿಯ ಬದುಕು ನಡೆಸಲು ನನಗೆ ಸಹಾಯ ಮಾಡಿರಿ. ಆಮೇನ್.